ಕಿಶೆ ಎಲ್ಲ ಒಗಾತೆಗೆ ನೋಡೋದು ಚಲೋ. ಮತ್ತು ಆಮೇಲೆ ಇದ್ರ ರೊಕ್ಕ ಪಕ್ಕ ಇಟ್ಟಿದ್ರಿ ಮಾಡೋದು ಸಿಕ್ಕರು ಸಿಗ್ಬೋದು. ಏನೇ ಇಟ್ಟಾರಲ್ಲ ಕಿಶೆದಾಗ. ಯವ್ವ 500 ರೂಪಾಯಿ. ಮೊದ್ಲು ಒಳಗೆ ಒಯ್ದಿಟ್ಟು ಬರ್ತಾನೆ ನಾನು. 50 100 ರೂಪಾಯಿ ನಿಮ್ಗೆ, 400 ರೂಪಾಯಿ ನನಗೆ. 50 ಓಕೆನಾ? ಏನು ನನ್ನ ಮಗನ ಕರ್ ತೋರಿಸ್ಲೆ? ಯವ್ವ ಎತ್ತಿ ಎಟ್ಟು ಕಾಡ್ತೀಯ ನೀನು? ಆತು ಬಿಡು 50 ನನ್ನ ಕಡೆ 250 ರೂಪಾಯಿ ಚಿಲ್ಲರ್ ಇಲ್ಲಿಗ. 2 ದಿನ ಬಿಟ್ಟು ಕೊಡ್ತೀನಿ. ಏಯ್ ನಾನು ನಿಮ್ಮ ಅತ್ತಿ ಏನ? ತೊಂಬ ನಾನು ಕೊಡ್ತೇನೆ ನಿಂಗೆ ಚಿಲ್ಲರ್. ಅತ್ತಿ ರೊಕ್ಕ ಸಿಕ್ತಾನ ಕಿಶೆದಾಗ. 1 3 ಭಾಗ ಏನಂತಿ? ನಿಂಗೆ ಕೊಡ್ಬೇಕು 3ನೇ ಭಾಗ? ನಿಂದೊಂದು ಕತಿಯಪ್ಪ ತಗ. ನಾನು ನನ್ನ ಸೊಸೆ ಅಟ್ಟ. ಈಗೇನು 1 3 ಭಾಗ ಮಾಡ್ತೀಯೋ ಅಥವಾ ನನ್ನ ಮಗನ ಕರೆದು ತೋರಿಸಿ ರೊಕ್ಕ ಕೊಡ್ಲಿಯೋ? ಆತ 100 ರೂಪಾಯಿ ಅಲ್ಲ ಕೊಡ್ತೇನೆ. ನನಗೆ 200 ಈಕಿಗೆ 200. ಇಟ್ಸ್ ಆಲ್ ರೈಟ್, ಇಟ್ಸ್ ಆಲ್ ಇನ್ ದ ಗೇಮ್. 100 rupees? ಓಕೆ. ನಾ ಕೂಡ ಚಿಲ್ಲರ್ ಇಲ್ಲ, ಆಮೇಲೆ ಕೊಡ್ತೀನಿ. ಡೋಂಟ್ ವರಿ, ಒಂದೇ ಒಂದು 90 ಪೆಟ್ ತಗೊಂಡು 400 ರೂಪಾಯಿ ಹಿಂಗ ತಂದು ವಾಪಸ್ ಕೊಡ್ತೀನಿ. ಏನ್ ಬೇಕಾಗಿಲ್ಲ. ಎಲ್ಲ ಗಿಡ್ಡು ಮೂಳಿ ನೋಡೋದನ್ನ ಹೆಂಗ್ ಓಡೋದ್ಲು, ರೊಕ್ಕ ತಗೊಂಡು ಪುಟ್ ಇಲ್ಲಿ ಹುಡ್ಕೋ ಗುದ್ದೇಶಿ ಓಡಿಗೆ ಸೇರ್ಕೊಂಡಂಗಾತ. ಹೋಗವ ಸೊಸಿ, ಅರ್ಬಿ ಹೋಗಿ ಹೋಗ್. ಕೈಗೆ ಬಂತು, ಬಾಯಿಗೆ ಬರಲಿಲ್ಲ. ಆಮೇಲೆ ಹೊಡೆದು ಹದ್ದಿಗೆ ಹಾಕಿದಂಗೆ ಆತು. ಅಬ್ಬ ಬೆಳಿಗ್ಗೆ ಯಾರ ಮಕ್ಕ ನೋಡಿದ್ನೇನ 100 rupees. ಗಿಡ್ಮೂಳಿ ನನಗೂ ಹೇಳಾರ್ದ ಎಷ್ಟು ಸಲ ಹಿಂಗೆ ಮಾಡ್ಯಾಳ ಏನು ಯಾರಿಗೆ ಗೊತ್ತು. ನನ್ನ ಕಿಶದನ್ ರೊಕ್ಕನೂ ಸಿಕ್ಕಿರ್ತಾವ ಅಕ್ಕಿಗೆ. ಒಂದು ಮಾತು ಹೇಳಂಗಿಲ್ಲಕ್ಕಿ. ಅಕ್ಕ ಏನ್ ಮಾಡತ್ತೀಯ? ಆರಾಮ್ ಕೂತ್ಬಿಟ್ಟಿವ. ಒಟ್ಟು ಮನಿ ಕಟ್ಟಾಕತ್ತೇನೆ. ಅಲ್ಲಿ ಒಟ್ಟು ಬರೋದು ಮಾಡೋದು, ದೇವ್ರ ಮನಿ ಹೆಂಗ ಏನು ಎತ್ತ ಮನಿ ಕಲ್ಲು ಏನಾರ ನೋಡ್ಬೇಕು ಮಾಡ್ಬೇಕು ಅನ್ನಂಗೆ ಇಲ್ಲ. ಅಲ್ಲಲ್ಲ ಬರ್ಬೇಕಂದ್ರೆ ಮನ್ಯಾನ ಹೈರಾಣನ ಮುಗಿಯೋದಲ್ಲಪ್ಪ. ಟೈಲ್ಸ್ ಹಾಕ್ಸಕತ್ತೀಯಾ? ಹ್ಞೂ ಅಕ್ಕ, ಚಲೋ ಟೈಲ್ಸ್ ಹಾಕ್ಸಕತ್ತೇನೆ. ಮನಿ ಮತ್ತೆ ಕಟ್ಟೋದು ಒಂದ್ಸಲ ಚಂದಕ್ಕೆ ಚೊಕ್ಕಾಗ ಆಗ್ಲಿ ಅಂತ. ಆಗ್ಲಿ ತಗೋ. ಮತ್ತಿನ್ನೇನು ಕಟ್ಟಿಸ್ ಒಂದು ಸ್ವಲ್ಪ ಸಾಲ ಆಗ್ಬೋದು. ಈಗ ತ್ರಾಸಾದ್ರು ಮತ್ತೆ ಆಮೇಲೆ ಹರ್ಕೊಂಡು ಆರಾಮಾಗಿ ಇರ್ಬೋದು. ಮನಿ ಕಟ್ಟೋ ಹೊತ್ನಾಗ ಒಂದು ಸ್ವಲ್ಪ ತ್ರಾಸ ಮಾಡ್ಕೊಂಡು ಕಟ್ಟಿದ್ರು ಅಡ್ಡಿ ಇಲ್ಲ. ಯಾಕಂದ್ರೆ ಹೊಳ್ಳ ಮಾಡುವಂತ ಕೆಲಸ ಅಲ್ಲಿ ನೋಡಿದ್ದು ಒಮ್ಮೆ ಕಟ್ತಿರ್ತೇವಿ, ಚಂದಾಗ ಆಗ್ಬಿಡ್ಬೇಕು. ಹೀಗೆ ಇಲ್ಲ ಅಂತಂದ್ರೆ ಏನಾಕೈತಿ, ಆಮ್ಯಾಗ ನಮ್ಮ ಕಡೆ ರೊಕ್ಕಿದ್ದಾಗ ಮತ್ತೆ ಸರಿ ಮಾಡ್ಸಕತ್ತೇನೆ ಇದನ್ನೆಲ್ಲ ಕಟ್ಟಿ. ಇವು ಸಾಲಕ್ಕತಕ್ಕ ಸ್ವಲ್ಪ ಇಲ್ಲೇ ಇನ್ನೂ ಒಂದು ಹೆಚ್ಚು ಕಮ್ಮಿ ಒಂದು 5-6 ಲಕ್ಷ ರೂಪಾಯಿನ ಮ್ಯಾಲೆ ಹೋಗತಿ. ಕಲ್ಲು ಗಿಲ್ಲು ಕೇಳ್ದಂಗ ಎಲ್ಲ ಮನಿ ಒಳಗೆ ಆಗ್ಬೇಕಂದ್ರೆ ಹೋಗೈತಿ ರೊಕ್ಕ. ಸಣ್ಣ ಪುಟ್ಟ ಅಂದ್ರು ಸುಮಾರು ಖರ್ಚು ಕೈ ಹಿಡಿತಕ್ಕ. ಅದೇ ಒಟ್ಟು ಮಾಡಿಸಿದ್ರ ಅಂತ ನಾನು ತೀರ್ಮಾನ ಮಾಡ್ಬಿಟ್ಟೇನೆ. ಮಾಡಿಸ್ಬೋದು ಪಾಪ. ಅದು ಒಂದು ಮನಿ ಕಟ್ಟೋದು ಆಸೆ ಹಿಂಗೆ ಇರ್ಬೇಕು ಅಂತ ಹೆಣ್ಮಕ್ಳಿಗೆ ಆಸೆ ಇರ್ತದಪ್ಪ. ಎಷ್ಟು ಜನ ಹೆಣ್ಮಕ್ಳಿಗೆ ಅದನ್ನ ಈಡೇರಿಸ್ಕೊಳ್ಳೋ ಅವಕಾಶ ಸಿಗ್ತತಿ ಹೇಳ? ಎಷ್ಟು ಮಂದಿ ಮನಿ ಕಟ್ಟೋ ಹೊತ್ನಾಗ ಏನೇನೋ ಹಾಕಿಸ್ಬೇಕು ಮಾಡ್ಬೇಕು ಮನ್ಯಾಗ ಅಂತ ಆಸೆ ಇಟ್ಕೊಂಡಿರ್ತಾರ. ನನಗೂ ಈ ಮನ್ಯಾಗ ಒಂದು ಜೂಲ ಹಾಕಿಸ್ಬೇಕಂತ ಭಾರಿ ಆಸೆ ಇತ್ತಪ್ಪ. ಏನೋ ಒಟ್ಟು ಅಲ್ಲ ನಂದಲ್ಲ ಬಿಡು. ಮನಿ ಆದ್ರೆ ಮನಿ ಮದುವೆ ಆಗಿ ಬಂದಾಗಿಂದ ಆಸೆ ಐತಿ. ಇವತ್ತಿನವರೆಗೂ ಅದು ಈಡೇರಿಸ್ಕೊಳಕ್ ಆಗ್ವಲ್ತ. ಗಿಡ್ಮುಳಿ ಅಲ್ಲ, ಒಂದು ಮಾತು ನನ್ನ ಇದ್ರ ಬಾಯಿ ಬಿಡ್ಬಾರ್ದನ್ಲೆ. ಚಂದ್ರನ ತಂದು ಕಂಗಾಯಾಗಿ ಇಡ್ಬೇಕಂತಿದ್ದೆ ನಾನು. ನೀ ಬಾಯಿ ಬಿಡ್ಲಿಲ್ಲ. ಜೂಲ ಓದಿಲ್ಲ, ನಾನು ಹಾಕಿಸ್ತೇನೆ. ತಲೆ ಕೆಡಿಸ್ಕೊಬಿಡ. ನಾಳೆಲ್ಲ ಹಾಕಿಸ್ತೇನೆ. 4-5 ದಿನದೊಳಗೆ ಹಾಕಿಸ್ತೇನೆ. ಒಟ್ಟು ಅವ್ವ ನನ್ನ ರಾಜ, ಜೂಲ ಹಾಕಿಸ್ತೀಯ? ಜೂಲನ ಆತಾಳಂಗಾರ ಹಾಕ್ಸಲ್ಲ ನೋಡೋಣ. ಉಯ್ಯಾಲಿ ಮ್ಯಾಗ ಕುಂತ ತೂಗ್ತೇನೆ. ನನಗೂ ಯಾಕ ಭಾರಿ ಆಸೆ ಆದಂಗ ಆಗ್ಬಿಟ್ಟತಿ. ನೋಡೋಣ ಒಂದ್ಸಲಾರ. ಅಕ್ಕ ನೀ ಹೇಳೋದ್ ಹೆಚ್ಚ ಮಾವು ಮಾಡೋದ್ ಹೆಚ್ಚ ಹೇಳ. ಈಗ ಹೇಳೇನಲ್ಲ ಇನ್ನಿದ್ರಿಗೆ ನೋಡೋಣ ಎಷ್ಟು ದಿನಕ್ಕೆ ಅದು ಈಡೇರ್ತಂತ ಹೇಳಿ. ಆಮೇಲೆ ನಿಂಗೆ ಗೊತ್ತಾಕತಿ. ಮದುವೆದಾಗಿಂದ ಇವತ್ತಿನ ಮಟ್ಟ ಒಂದು ಪ್ಲೇಟ್ ಇಡ್ಲಿ ತಂದು ಕೊಟ್ಟು ಗೊತ್ತಿಲ್ಲ. ಇವರು ಜೂಲ ಹಾಕಿಸ್ತಾರಂತ. ಜೂಲ ಏ ಹುಚ್ಚಮೂಳಿ, ನೀನೇ ಎಷ್ಟು ರುಚಿ ಅಡ್ಗೆ ಮಾಡ್ತಿ. ಹೊರಗಿಂದ ಯಾಕೆ ಬೇಕಂತ ಆಸೆ ಪಡ್ತಿಲಿ? ಸ್ಥಾನಕ್ಕೆ ಕುಂದ್ರು ಮಾವ. ಅಕ್ಕ ಬರ್ರಿ ಮನೆ ಕಡೆ ಹೋಗಿ ಬರೋಣ. ನಡಿಯಪ್ಪ ಹೋಗಿ ಬರೋಣ. ನಡಿ ಗಿಡ್ಡಿ ಬಲೆ ಹೋಗಿ ಬರೋಣ. ನಡಿ ಹೋಗ್ಬರೋಣ ಬಾ. ಈ ಮನೆಯವ್ರ ಸಾಹೇಬ್ರ ಇವ್ರ ಮಗಳ ನೋಡ್ರಿ ನನ್ನ ಮಗ್ಗೇನ ಮಾಡ್ಯಾಳ. ನಿಮ್ಮ ಮಗಳನ್ನ ಸ್ವಲ್ಪ ಕರೀರಿ. ಜ್ಯೋತಿ ಸಾಹೇಬ್ರ, ನನ್ನ ಮಗಳ ಇವ್ರ ಮಗ್ ಏನೂ ಮಾಡಿಲ್ರಿ. ಈ ಹೆಣ್ಮಗಳ ತಲೆ ಒಳಗ ಬುದ್ಧಿಲ್ಲ ಏನ್ರಿ? ಮಾಡಿದ ತಪ್ಪನ ಸಮರ್ಥಿಸ್ಕೊಂಡು ಇದು ಮಾಡಕತ್ತಾಳ. ಏನಿಲ್ದ ಎಂತಿಲ್ದ ನೋಡ್ರಿ ಇಷ್ಟು ಮಾತಾಡ್ತಾ ಇದ್ದಾಳಕಿ. ನಿಮ್ಮನ್ನ ಬೇರೆ ಕರ್ಕೊಂಬಂದಾಳ. ನನ್ನ ಮಗಳು ಲಾಯರ್ ಅದಾಳ್ರಿ. ಆಕಿಗೆ ಕಾನೂನು ಕೋರ್ಟು ಎಲ್ಲ ಗೊತ್ತಿದ್ದಿದ್ದೆ ಐತಿ. ಕಾನೂನ್ನ ಕೈಗೆ ತಗೋತಾಳನ್ರಿ ಆಕಿ. ನಮಸ್ತೆ, ಬರ್ರಿ ಕುತ್ಕೋಬ್ರಿ ಸರ್. ಜ್ಯೋತಿ ಅವರೇ, ನಾನು ಇಲ್ಲಿ ಯಾಕೆ ಬಂದೇನೆ ಅಂತ ನಿಮ್ಗೆ ಗೊತ್ತಾಗಿರ್ಬೇಕು ಈಗ ಆಲ್ರೆಡಿ ಇವ್ರ ಜೊತೆ ನಾನು ನೋಡಿ. ಹಾಂ ಸರ್ ಹೇಳಿ. ಹೇಳಕ್ಕೆ ಏನೈತಿ? ನೀವು ಇವ್ರ ಮಗಗೆ ಏನೋ ತ್ರಾಸ ಕೊಟ್ಟಿರಿ ಅಂತ ಹೇಳ್ತಾ ಇದಾರ. ಇವ್ರ ಮಗ 3-4 ದಿನ ಆಯ್ತು ಮನೆಗೆ ಬಂದಿಲ್ಲ ಅಂತ ಅವ್ರು ಕಂಪ್ಲೇಂಟ್ ಕೊಟ್ಟಾರ. ಹೇಳ್ತಾರೇನ್ರಿ ಸಾಹೇಬ್ರಿ? ಏನೋ ಮಾಡ್ಯಾಳ್ರಿ ಈಕೆ. ಸರ್ ನಿಜವಾಗ್ಲೂ ನಾವು ಇವ್ರ ಮಗಗೆ ಏನೂ ಮಾಡಿಲ್ಲ ಸರ್. ನಾನು ಲಾಯರ್ ಅದೇನಿ. ನಂಗೆ ಕಾನೂನನ್ನ ಕೈಗೆ ತೊಗೋಬಾರ್ದಂತ ಗೊತ್ತೈತಿ. ಇಷ್ಟಕ್ಕೂ ನಾನು ಏನೋ ಮಾಡೋ ಅಂಥ ಕೆಲಸ ಇವ್ರ ಮಗ ಮಾಡಿದ್ರು ನಾನು ಅಂಥದ್ದೇನು ಮಾಡೋಕ್ಕೆ ಹೋಗಿಲ್ಲ. ಇವ್ರ ಮಗ ಏನು ಮಾಡಿದ ಅಂತ ಇವ್ರು ಆಲ್ರೆಡಿ ನಿಮ್ಗೆ ಹೇಳ್ಯಾರ ಅಥವಾ ಹೇಳಾರ್ದೇ ಕರ್ಕೊಂಬಂದಾರ ಸರ್?
ಇವ್ರ ಮಗನಿಗೆ ನೀವೇನೋ ಹೆದರ್ಸಿ ಬೆದರ್ಸಿ ಬೈದ್ರಿ, ಸಣ್ಣ ಸಣ್ಣ ವಿಚಾರಕ್ಕೆ ಮಕ್ಕಳ ವಿಚಾರಕ್ಕೆ ಏನೋ ಆಟ ಆಡುವಾಗ ಅಂತೇನ ಅಂದ್ರು. ನೋಡ್ರಿ ಹೆಂಗ ಇದ್ದಿದ್ ವಿಚಾರ ಮುಚ್ಚಮರಿ ಮಾಡಿ ಹೆಂಗ ಇಲ್ಲದಟ್ಟ ಹೇಳ. ಇಫ್ ಯು ಡೋಂಟ್ ಮೈಂಡ್ ಸರ್, ಈಗ ಯಾರೇ ಇನ್ನೊಬ್ರಿಗೆ ಸುಮ್ಮನೆ ಬಯಕಾಗತ್ತಾ ಸರ್? ಏನಾದರೂ ರೀಸನ್ಸ್ ಬೇಕಲ್ಲ ಸರ್. ನಾನು ಇವ್ರ ಮಗನಿಗೆ ಬೈದಿದ್ದ ಕಾರಣ ರೀಸನ್ಸ್ ಏನಪ್ಪ ಅಂತಂದ್ರೆ, ಇಲ್ಲೊಬ್ರು ಜಯಕ್ಕ ಅಂತದಾರ, ಅವ್ರು ನಮ್ಗೆ ಗೊತ್ತು. ಅವ್ರ ಮಗಳು ಸಣ್ಣಳಿನೂ ಮೈನರ್ ಅದಾಳ ಅವಳು, ಇವ್ರ ಮಗ ದೊಡ್ಡವ ಅದಾನ. ಆ ಮಗು ಜೊತೆ ಇವ್ರು ಸ್ವಲ್ಪ ಅಸಭ್ಯವಾಗಿ ವರ್ತನೆ ಮಾಡಿದ್ದು ನನಗೆ ಕಂಡು ಬಂತು, ನೋಡಿದೆ. ಒಂದು ಇನ್ನೊಂದು ಪ್ರಕರಣಗಳು ಆಗಬಾರ್ದು, ಯಾಕಂದ್ರೆ ಈಗ ಆಲ್ರೆಡಿ ಮಕ್ಕಳ ಪ್ರಕರಣಗಳು ನಾವೇ ನೋಡ್ತಾ ಇದ್ದೀವಿ. ಮೊನ್ನೊಬ್ಬನ ಮೇಲೆ ಎನ್ಕೌಂಟರ್ ಬೇರೆ ಆಯ್ತು, ಹೌದಲ್ಲ? ಈ ಥರದ್ದು ಇನ್ನೊಂದು ಆಗಬಾರ್ದು ಅನ್ನೋ ಕಾರಣಕ್ಕೆ ಅದು ತಪ್ಪು ಅನ್ನೋದು ನನಗೆ ಗೊತ್ತಾಯ್ತು. ನಾನು ಫಾಲೋ ಮಾಡ್ಕೊಂಡು ಹಿಂದೆ ಹೋದಾಗ ಅಲ್ಲಿ ಆಗ್ತಾ ಇದ್ದ ಘಟನೆ ನೋಡಿ ನನಗೆ ಭಾಳ ಸಿಟ್ಟು ಬಂದ ತಕ್ಷಣ ಆ ಮಗುನ ನಾನು ಕರ್ಕೊಂಡು ಇವಾಗೊಂದು ಹೊಡೆದೆ. ನಾನು ಹೊಡೆದೆ, ಆಬ್ವಿಯಸ್ಲಿ ಹೇಳತ್ತೀನಿ, ಏನಿದೆ ನೀ ಮಾಡಾಕತ್ತಿರೋ ಸರಿ ಇಲ್ಲ ಅಂತ ಹೇಳಿದೆ. ಬಾ ಇಲ್ಲಿ ಮನೆಗೆ ನಿಮ್ಮಪ್ಪ ನಿಮ್ಮವ್ವ ಹೇಳ್ತೀನಿ ಅಂದು ಕೈ ಹಿಡಿದು ಕರ್ಕೊಂಬರತ್ತೀನಿ, ಕೊಸರಾಡ್ ಬಿಡಿಸ್ಕೊಂಡು ಓಡೇ ಹೋಗ್ಬಿಟ್ಟ. ನನಗನ್ನಿಸ್ತೈತಿ ಮೇ ಬಿ ಅವನು ಹೆದರ್ಕೊಂಡು ಓಡೋಗ್ಯಾನ್ರಿ ಸರ್. ಮನೆಗೆ ಬಂದ್ರೆ ನಂಗೆ ಬೈತಾರ ಹೊಡಿತಾರ, ಎಲ್ಲರೂ ನನಗೆ ಅವಮಾನ ಆಕತಿ, ಊರಾಗ ಮರ್ಯಾದೆ ಹೋಕತಿ ಅಂತೇಳಿ ಹೆದರ್ಕೊಂಡು ಓಡೋಗ್ಯಾನ. ಅದಕ್ಕೆ ಈಗ ನನ್ನ ಮಗಳು ಏನು ಮಾಡ್ಬೇಕು ನೋಡ್ರಿ ಸಾಹೇಬ್ರೆ? ಓ ಹೌದಾ, ಇವ್ರು ನನಗೆ ಇದೆಲ್ಲ ಏನು ಹೇಳಿಲ್ಲ. ಛೇ, ಎಂಥ ಕೆಲಸ ಆಗೋಯ್ತು. ಮನೆಗೆ ಬಂದು ಹೇಳ್ಬೋದಿತ್ತಲ್ರಿ ಸಾಹೇಬ್ರೆ. ಅಲ್ಲಮ್ಮ, ಅವರು ಕರೆಕ್ಟಾಗಿರೋ ಕೆಲಸನೇ ಮಾಡ್ಯಾರ. ಒಂದು ಸಣ್ಣ ವಿಚಾರಕ್ಕೆ ನಿಮಗೆ ಹಂಗೆ ಓಡೋದ್ರೆ ಯಾರೇನು ಮಾಡೋಕ್ಕಾಗಿತ್ತಮ್ಮ? ಕಂಪ್ಲೇಂಟ್ ಕೊಡ್ರಿ, ಫೋಟೋ ಕೊಡ್ರಿ, ಹುಡುಕಿಸ್ಕೊಡ್ತೀವಿ. ಪೇಪರ್ನಾಗ ಅದು ಹಾಕ್ಸ್ತೀರಾ? ಹೇಳ್ರಿ, ಬೇಕಾರೆ ಹಾಕ್ಸಾನಂತೆ. ಸರ್ ಮನೆಗೆ ಬಂದು ಹೇಳಬೇಕಿತ್ತು ಅಂತಾರೆ ಇವರು. ಮತ್ತು ನಾನು ಅಲ್ಲಿ ಹೋಗಿ ಅದನ್ನು ತಡಿಬೇಕಲ್ಲ, ಅದನ್ನು ತಡಿಲಾರ್ದೆ ನೋಡಿ ಸುಮ್ಮನೆ ಬರೋಕ್ಕತ್ತ? ಅದು ಆಗ್ತಾ ಇರಲ್ಲ ಅದ್ರ ಪಾಡಿಗೆ ಅಂತ. ಜ್ಯೋತಿಯವ್ರೆ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನೀವು ಮಾಡಿದ್ದು ಕರೆಕ್ಟಾಗಿ ಐತಿ. ಇವು ಮಕ್ಕಳು ಮಾಡೋ ಕೆಲ್ಸಕ್ಕೆ ನೋಡ್ರಿ, ದೊಡ್ಡವ್ರು ಹಿಂಗೆಲ್ಲ ಒದ್ದಾಡು ಬಾಳೆ. ಇವ್ರು ಬಂದು ಕಂಪ್ಲೇಂಟ್ ಕೊಟ್ಟು ಏನೇನೋ ಹೇಳಿದಾಗ ನಾವು ಏನು ಹೋದ ಅಂತ ನಮ್ಮ ಸಾಹೇಬರು ಸ್ವಲ್ಪ ವಿಚಾರಿಸ್ಕೊಂಬರೋಗ್ರಿ ಅಂತ ಕಳಿಸಿದ್ರೆ, ಇಲ್ಲಿ ಬಂದು ನೋಡಿದ್ರೆ ಈ ಥರ ಆಯ್ತು ಕೇಸ್. ನಾನು ಅಕಸ್ಮಾತ್ ಏನಾದರೂ ನಿಮ್ಗೆ ಸ್ಟೇಷನಿಗೆ ಬರೋಕೆ ಹೇಳಿದ್ರೆ ನೀವು ಬರಬೇಕಾಕತಿ. ಓಕೆ ಸರ್, ಬರ್ತೀನಿ. ನೋಡಮ್ಮ, ಈಗ ಅವರು ನಿಮ್ಮ ಮಗನಿಗೆ ಹೊಡೆದಾರ ಬೈದಾರ ಅನ್ನೋದಕ್ಕೆ ಯಾವುದೂ ಸಾಕ್ಷಿ ಇಲ್ಲ, ಯಾರು ನೋಡಿದವರು ಇಲ್ಲ. ಆ ಮಗು ಸಾಕ್ಷಿ ಹೇಳೋಕ್ಕಾಗಲ್ಲ, ಸಣ್ಣದದ. ಆಮೇಲೆ ಇನ್ನೊಂದು ಅವ್ರು ಹೇಳ್ತಾ ಇದಾರಲ್ಲ ಏನು ತಪ್ಪು ಕೆಲಸ ಮಾಡಕ್ಕೆ ಹೋಗಿದ್ದ ಅಂತ, ಅದನ್ನು ನೀವು ಅಲ್ಲಿ ಬರ್ರಿ. ಅವ್ರು ಯಾರೋ ಜಯಕ್ಕ ಅಂದ್ರಲ್ಲ, ಅವ್ರ ಮನೆಗೆ ಹೋಗೋಣ, ಆ ಪಾಪು ಹತ್ರ ವಿಚಾರಿಸಿದ್ಮೇಲೆ ಏನಂತ ಗೊತ್ತಾಕೈತಿ, ಬರ್ರಿ. ಆಮೇಲೆ ಸ್ಟೇಷನಿಗೆ ಬಂದು ಕರೆಕ್ಟಾಗಿ ನಿಮ್ಮ ಮಗನ ಫೋಟೋ ಎಲ್ಲ ಕೊಡ್ರಿ, ಹುಡುಕ್ಸಣ. ಇದು ಕಾನೂನು ಪ್ರಕಾರ ನೋಡಕ್ಕೆ ಹೋದ್ರೆ ತಪ್ಪಾಗ್ಬೋದು, ಆದ್ರೆ ನಾನು ಮನುಷ್ಯತ್ವದಿಂದ ಹೇಳತ್ತೀನಿ. ನೀವು ನಿಮ್ಮ ಮಗ ಮಾಡಿ ತಪ್ಪೈತಿ, ಸುಮ್ಮನೆ ಯಾಕೆ ಅದನ್ನು ದೊಡ್ಡದು ಮಾಡ್ಕೊಂಡು ಊರು ತುಂಬ ಸುದ್ದಿ ಆಗಂಗೆ ಮಾಡತ್ತೀರಿ? ಅದು ನಿಮ್ಮ ಮಗ ಮಾಡ್ಯಾನಲ್ಲ, ಅವ್ನು ಹೆದರ್ಕೊಂಡ ಹುಡುಗನ ವಿಚಾರಣೆ ಮಾಡೋಣ, ಅದನ್ನು ಬಗೆಹರ್ಸನ. ಆ ಲಾಯರ್ ಅಂತೇಳಿ ಹೆದರಾಕತ್ತೀರೇನ್ರಿ ಸಾಹೇಬ್ರೆ? ಛೇ, ಹಾಗೆಲ್ಲ ಏನಿಲ್ಲಮ್ಮ, ಕಾನೂನು ಮಂದಿ ಎಲ್ಲರೂ ಒಂದೇ. ನೀವು ಸ್ಟೇಷನಿಗೆ ಬರ್ರಿ, ನೀವು ಮತ್ತೆ ಕಂಪ್ಲೇಂಟ್ ಕೊಡ್ಬರ್ರಿ, ನಿಮ್ಮ ಮಗನ ಹುಡುಕ್ಸನಂತೆ. ಯವ್ವ ಏನು ಬಿತ್ತಿರದಳೆ ಈಕೆ. ಇದೇನ ಜ್ಯೋತಿ, ಒಳ್ಳೇದು ಮಾಡಕ್ಕೆ ಹೋದ್ರೆ ಹಿಂಗೈತಲ್ಲ. ಬಿಡ್ಬೇ, ಅದಕ್ಕೆ ತಲೆ ಕೆಡ್ಸ್ಕೊಂತಿ. ನಂಗೆ ಕೋರ್ಟಿಗೆ ಟೈಮ್ ಆಯ್ತು, ನಾ ಬರ್ತೇನೆ. ಇವತ್ತು ಡೈವರ್ಸ್ ಕೇಸ್ ಬಗ್ಗೆ ನಾನು ಸ್ಟಡಿ ಮಾಡಿದ್ನಲ್ಲ, ಇವತ್ತು ಡೈವರ್ಸ್ ಆಕ್ಕೈತಿ. 6 ತಿಂಗಳು ಜೊತೆಗೆ ಇರ್ತೀರ ಅಂದ್ರೆ ಅದು ಒಪ್ಪಿಗೆ ಕೊಟ್ಟಿಲ್ಲ ಅವರು. ಒಪ್ಪಿಗೆ ಕೊಟ್ಟಿಲ್ಲ ಅನ್ನೋಕ್ಕೇನ ಅವರು ಉಪಯೋಗಿಲ್ಲ. 6 ತಿಂಗಳು ಜೊತೆಗಿದ್ರು ಅವ್ರ ತವ್ರ ಮನೆಗೆ ಹೋಗ್ಯಾಳ, ಅವ್ನ ಪಾಡಿಗೆ ಅವನದನ. ಅದಕ್ಕೆ ಇವತ್ತು ಡೈವರ್ಸ್ ಆಗುವಂಗೈತಿ. ಇವತ್ತು ಹೆಂಗಾರ ಮಾಡಿ ಅದನ್ನು ಇದನ್ನು ಮಾಡೇ ಬರ್ತೇನೆ. ಅದಾದ್ಮೇಲೆ ಇನ್ನೂ ಒಂದು ಡೈವರ್ಸ್ ಕೇಸ್ ಬಂದೈತೆ ಮತ್ತೆ, ಅದಕ್ಕೆ ಅದನ್ನೂ ಒಂದು ತೊಗೋಬೇಕು. ಅಯ್ಯೋ ದೇವ್ರೆ, ಈ ಹುಡುಗಿ ಏನು ಡೈವರ್ಸ್ ಮಾಡ್ಸಕ್ಕೆ ನಿಂತೈತಿ ಇದು? ಏನಾತು? ಹೋಗಿ ಬಂದೆಲ್ಲ, ಏನಂದ್ರೆ? ಯಾರು ಏನನ್ಬೇಕು? ಖುಷಿ ಪಟ್ರೆ ತಂದು ಕೊಟ್ಟಿದ್ದು ಚಲೋ ಆತ್ರಿ ಅಂತಂದ್ರೆ. ಹೌದಾ, ತಂದು ಕೊಟ್ಟಿದ್ದು ಚಲೋ ಆತಂದ್ರ? ಒಟ್ಟು ಅವ್ರಿಗೇನು ಬೇಜಾರಾಗಿಲ್ಲಲ್ಲ ಅದರಿಂದ? ಏನೂ ಇಲ್ಲ, ಖುಷಿ ಪಟ್ರೆ ಚಲೋ ಆತ್ರಿ ತಂದು ಕೊಟ್ಟಿದ್ದು. ನಮಗೂ ಈಗ ಸ್ವಲ್ಪ ಪ್ರಾಬ್ಲಮ್ಮೇ ಇತ್ತು, ಆದ್ರೂ ನಿಮ್ಮಂತ ಬೀಗ್ರು ಸಿಕ್ಕಿದ್ ಪುಣ್ಯನ ಬಿಡ್ರಿ ಅಂತ ಹಿಂಗೆಲ್ಲ ಮಾತಾಡಿದ್ರಪ್ಪಿ. ನಿಜವಾಗ್ಲೂ ಹ್ಞೂ ಹಿಂಗೆಲ್ಲ ಅಂದ್ರು. ಹೌದಾ, ಚಲೋ ಅಲ್ಲಂಗಾರ. ನಾನು ಬರ್ಬೇಕಿತ್ತು ನೋಡಿ ನಿನ್ನ ಜೋಡಿ. ಅಯ್ಯೋ, ನಾನು ಬಂದಿದ್ರೆ ನನಗೂ ಒಟ್ಟು ಹೊಗಳ್ತಿದ್ರನ. ಈಗ ನೀವು ಒಬ್ಬೇಕೆ ಹೊಗಳ್ಸ್ಕೊಂಬಂದೇನ? ಇಲ್ಲ, ನಮ್ಮ ಮನೆಯವರು ನಾನು ಸೇರೆ ಹೋಗಿ ಸಂತಿ ಹಾಕ್ಸಿವಿ. ನಮ್ಮ ಮನೆಯವರಿಗೆ ಗೊತ್ತು, ಅವರೇ ಹೇಳಿದ್ದು ಕೊಡೋಗಂತೇಳಿ ಅಂತ. ನಿಮ್ಮ ಹೆಸರು ಹೇಳೇನಪ್ಪ, ಗಂಡನ್ ಬಿಟ್ಟು ಕೊಡ್ತೇನೇನ್ರಿ? ಓ ಹೌದನ, ಒಟ್ಟಿಗೆ ನಿನ್ನ ಮರ್ಯಾದೆ ಜೊತೆಗೆ ನಂದು ಮರ್ಯಾದೆ ತೆಗೆದು ಬಂದಿ ಹೋದಲ್ಲ. ಏನ್ರಿ ಹಿಂಗಂತೀರಿ? ಮರ್ಯಾದೆ ಅಂತ ಇದ್ರಾಗ ನಿಮ್ಮ ಹೆಸರು ಹೇಳಿದ್ರೆ ಚಲೋ ಅಲ್ಲನ? ಮಗಳು ಫೋನ್ ಮಾಡಿದ್ಲ, ನೀ ಕೊಟ್ಟು ಬಂದ್ಮೇಲೆ ಹಳೆ ಬೈದ್ನಂತ ಗೊತ್ತನ. ಇದೊಮ್ಮೆ ತಂದತಿ, ಇನ್ನೊಮ್ಮೆ ತರಬೇಡ ಅಂತ ಹೇಳ್ಬಿಡು ನಿಮ್ಮವ್ವಾರಿಗೆ. ನನ್ಗೆ ಯಾಕೈತೆ ಸರಿ ಅನಿಸ್ಲಿಲ್ಲ, ಯಾಕೆ ನಿನಗೊಂದು ಕೂಳು ಹಾಕ್ಲಾರ್ದಷ್ಟು ನಾವೇನು ಇದು ಇಲ್ಲ, ಅದು ನಿಮ್ಮವ್ವಾರಿಗೆ ಅರ್ಥ ಆಗುವಂಗೆ ಒಂಚೂರು ಹೇಳು ಅನ್ನಂತ ಗೊತ್ತನ. ಇದಕ್ಕಿಂತ ಇನ್ನೇನು ಬೇಕು ನಿನಗೆ? ಸೊಕ್ ಮಾಡ್ತೈತೆ ಅವ್ರಿಗೆ. ಅದೇನ ಅಂತಾರಲ್ಲ, ಹೊಟ್ಟಿಗಿಟ್ಟಿರ ಜುಟ್ಟಿ ಮಲ್ಗಿವು ಅಂತೇಳಿ. ಬ್ಯಾಡ ಅಂತ ಬಡ್ಕೊಂಡೆ. ಈ ಹುಡುಗಿ ಒಂದು ಅದೇನು ಪ್ರೀತಿ ಮಾಡಿತ್ತು, ಏನು ಸುಡ್ಗಾಡು, ಆ ದೇವರಿಗೆ ಗೊತ್ತಾಗ. ಮತ್ತೆ ನನಗೆ ತಾಳಿ ಬರ್ತಾ ಇರೋ ಸಿಟ್ಟಿಗೆ ಹೋಗಿ ಕೊಟ್ರ ಅಲ್ಲ ಆಕಿ ಗಿರ್ಜು. ಅಯ್ಯೋ ಏಕೆನ ಅರ್ಬಿ ಹೊಲಿತಾಳಂತೆ, 1000 ರೂಪಾಯಿ ಇನ್ಕಮ್ ಐತಂತೆ. ಮತ್ತು ನೀವು ಯಾಕೆ ಕೊಡಕ್ಕೆ ಹೋದ್ರಿ? ಇದು ಯಾಕೆ ನಂಗೆ ಸರಿ ಅನ್ನಿಸ್ಲಿಲ್ಲ, ಇನ್ನೊಮ್ಮೆ ಹಿಂಗೆ ಮಾಡಬೇಡ್ರಿ ಅಂತ ಆಕಿ ನನಗೆ ಬುದ್ಧಿವಾದ ಹೇಳಕ್ಕೆ ಬಂದಾಳ. ನಾ ಏನು ಹೊರಗೆ ನಿಕ್ಕೇನ? ನನ್ನ ಮಗಳಿಗೆ ನಾ ಕೊಟ್ಟೆ, ಏನು ತಪ್ಪಾತದ್ರಿಂದ ಕೊಟ್ಟಿದ್ದಕ್ಕೆ? ಕೊಡಬೇಡ್ರಿ ಇನ್ನೊಮ್ಮೆ ಹಿಂಗೆ ತಂದು ಅಂತಾಳ. ಈಗ ಆತು, ಆಗಿದ್ದಾತು. ಏನು ಈಗ ಇನ್ನೊಮ್ಮೆ ಇದು ಮಾಡಕ್ಕೆ ಹೋಗ್ಬೇಡ. ಏನು
ಇನ್ನೇಮ್ ಹಿಂಗೆಲ್ಲ ಒಯ್ದು ಕೊಡಬೇಡ, ಅದನ್ನ ನಿಂಗೆ ಹೇಳ್ತಾ ಇರೋದು ನಾನು. ಇನ್ನೇಮ್ ಒಯ್ದು ಕೊಡಕ್ಕೆ ಹೋಗ್ಬೇಡ. ಆತ ಇನ್ನೇಮ್ ಕೊಡಂಗಲ್ ತಗೋರಿ. ನನಗೂ ಗೊತ್ತಾತಲ್ಲ, ಏನ ಮಗಳಿಗೆ ಒಟ್ಟು ಸಹಾಯ ಆಗಲಿ, ಮಗಳ ಎಲ್ಲ ದುಡಿಯಾಕತ್ತಿರೋದು ಈಗ ಅಂತ ಒಂದು ಇದಕ್ಕೆ ನಾ ಕೊಟ್ಟೆ. ಇವ್ರು ದಿಲ್ಲಕ್ಕೆ ತಿಂಡೆಪ್ಪ. ವ್ಯಾತ್ ತಗೋ. ಇನ್ನಾರ ಯಾಕೆ ಕೊಡಕ್ಕೆ ಹೋಲಿ. ಹುಡುಗಿ ನೋಡ್ಬೇಕ್ರಿ ನೀವು, ಎಲ್ಬಿನ್ ಅಂದ್ರೆ ಎಷ್ಟು ಸರಿದಂಗೆ ಆಗಿರುತ್ತ ನನ್ನ ಮಗಳು. ಅದಕ್ಕೆ ಸಮಾಧಾನ ಆಗ್ಲಾರ್ದ ನೋಡಿ ತಡ್ಕೊಳ್ಳಾರ್ದ ಮಾಡಿದ್ದೀಗ ಗೊತ್ತನ. ನೋಡೋಗ್ರಿ ಆ ಹುಡುಗಿ ಮಕಾನ ಒಂದ್ಸಲ, ಪಾಪ ಅವಾಗ ನಿಮಗೆ ಗೊತ್ತಾಕತಿ. ಆಕೇನು ಸೊರ್ಗಿಲ್ಲ, ನಿನಗೆ ಹಂಗೆ ಅನಿಸ್ತತಿ. ಆಯ್ತು, ಇನ್ನೊಮ್ಮೆ ಕೊಡಕ್ಕೆ ಹೋಗ್ಬೇಡ.